ಸಿದ್ದಾಪುರ ತಾಲೂಕಿನ ಪ್ರಮುಖ ನದಿಯಾದ ಅಘನಾಶಿನಿ ನದಿ ಜೋಡಣೆಗೆ ಸರ್ಕಾರ ಮುಂದಾಗಿದ್ದು ಇದು ಅವೈಜ್ಞಾನಿಕ ಯೋಜನೆಯಾಗಿದೆ. ಈ ವಿಚಾರ ತಾಲೂಕಿನ ಜನರಲ್ಲಿ ಆತಂಕ ತಂದೊಡ್ಡಿದ್ದು ಇಂತಹ ಯೋಜನೆಗಳನ್ನು ಈ ಕೂಡಲೇ ಸರ್ಕಾರ ಕೈಬಿಡಬೇಕು. ಇಲ್ಲಿನ ರೈತರಿಗೆ ಒಳಿತಾಗುವ ಅರಣ್ಯಾಶ್ರಿತರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಶಿರಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾರುತಿ ನಾಯ್ಕ್ ಹೇಳಿದರು. ಅವರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಈ ಕುರಿತು ಮಾತನಾಡಿ, ಸ್ವತಂತ್ರ ಪೂರ್ವದಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದೆವು. ಆದರೆ ಇಂದು ನಮ್ಮ ವ್ಯವಸ್ಥೆ ವಿರುದ್ಧವೇ ಹೋರಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದಿನ ಜನಪ್ರತಿನಿಧಿಗಳು ಬದ್ಧತೆಯ ಮೇಲೆ ನಾವಿದ್ದೇವೆ, ಕೆಲಸ ಮಾಡಿ ಎನ್ನುತ್ತಿದ್ದರು. ಇಂದು ಈ ರೀತಿಯ ವಿವಿಧ ಯೋಜನೆಗಳ ಜಾರಿಯಿಂದ ಭರವಸೆ ಕಳೆದುಕೊಂಡಿದ್ದೇವೆ. ನೈಸರ್ಗಿಕವಾದ ಇಂತಹ ಅರಣ್ಯಗಳನ್ನು ಮುಳುಗಡೆ ಮಾಡಿ ಸರ್ಕಾರದಿಂದ ಪಡೆಯುತ್ತೇವೆ ಎನ್ನುತ್ತಾರೆ. ಇವರಿಂದ ಏನು ಕೃತಕ ಅರಣ್ಯ ಸೃಷ್ಟಿಸಲು ಸಾಧ್ಯವೇ? ಇದು ಜೀವ ಸಂಕುಲಕ್ಕೆ ಮಾರಕವಾಗಲಿದೆ. ಇಲ್ಲಿನ ಮಣ್ಣು ಗಟ್ಟಿಲ್ಲ, ಮೃದು ಮಣ್ಣಾಗಿದ್ದು ಇಲ್ಲಿ ಈ ರೀತಿಯ ಬೃಹತ್ ಕಾಮಗಾರಿ ಮಾಡಿದರೆ ಗುಣಮಟ್ಟದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಅದು ಯಾವ ರೀತಿ ವರದಿ ಸಿದ್ಧ ಮಾಡುತ್ತಾರೋ ನಮಗಂತೂ ತಿಳಿದಿಲ್ಲ. ಈ ಯೋಜನೆಯಿಂದ ಸಾರ್ವಜನಿಕರ ಹಣ ಪೋಲಾಗುತ್ತದೆ. ಎಲ್ಲೋ ವರದಿ ತಯಾರಿಸುವ ಬದಲು ಸ್ಥಳಕ್ಕೆ ಬಂದು ಸರಿಯಾದ ವರದಿಯನ್ನು ಪಡೆದು ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಬೇಕು ಎಂದರು. ಪಂಚಾಯತ್ ಸದಸ್ಯ ಶ್ರೀಕಾಂತ್ ಭಟ್ ಮಾತನಾಡಿ, ಜನಪ್ರತಿನಿಧಿಗಳ ಆಡಳಿತದ ಅವಧಿ ಮುಗಿದರೂ ಮೀಸಲಾತಿ ಪ್ರಕಟಿಸದೆ ಚುನಾವಣೆಯ ದಿನಾಂಕವನ್ನು ತಿಳಿಸದೇ ಇರುವುದು ಗ್ರಾಮದ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತಿದೆ. ಆಡಳಿತದ ಅಧಿಕಾರಿಗಳನ್ನು ನೇಮಕ ಮಾಡುವುದರಿಂದ ಜನರಿಗೆ ಉಪಯೋಗ ಆಗುವುದಿಲ್ಲ. ಈಗಿರುವ ಚುನಾಯಿತ ಜನಪ್ರತಿನಿಧಿಗಳನ್ನೇ ಮುಂದಿನ ಚುನಾವಣೆವರೆಗೂ ವಿಸ್ತರಣೆ ಮಾಡಬೇಕು. ಹಿಂದೆ ಮಾಡಿದ ಉದಾಹರಣೆಗಳು ಕೂಡ ಇವೆ. ವಾರ್ಡ್ ಸದಸ್ಯರಿಗೆ ಅಲ್ಲಿನ ಪರಿಸ್ಥಿತಿ ಅರಿವಿರುವುದರಿಂದ ಮುಂಬರುವ ಬೇಸಿಗೆಯ ಸಮಯದಲ್ಲಿ ಜನರಿಗೆ ಎದುರಾಗುವ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ. ಹಾಗಾಗಿ ಈಗಿರುವ ಚುನಾಯಿತ ಸದಸ್ಯರನ್ನೇ ಮುಂದುವರೆಸಬೇಕು ಎಂದು ವಿನಂತಿಸಿದರು. ಇನ್ನೋರ್ವ ಸದಸ್ಯ ಧನಂಜಯ್ ನಾಯ್ಕ್ ಮಾತನಾಡಿ, ಗ್ರಾಮೀಣ ಭಾಗದ ಬಡವರಿಗೆ ಮನೆಗಳ ಅವಶ್ಯಕತೆ ತೀರಾ ಇದೆ. ಸರ್ಕಾರ ವಸತಿ ರಹಿತರಿಗೆ ಮನೆ ಹಂಚಿಕೆ ಮಾಡಬೇಕು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಅದನ್ನು ಕೂಡ ಪೂರೈಕೆ ಮಾಡಬೇಕು. ನೀರು ಪೂರೈಕೆಗೆ ಸೋಲಾರ್ ಅಳವಡಿಸಿ ವಿದ್ಯುತ್ ಬಿಲ್ ಹೊರೆ ತಗ್ಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ನಾಯ್ಕ್, ಸದಸ್ಯೆ ಲತಾ ನಾಯ್ಕ್, ಶಶಿಕಲಾ, ವನಜಾಕ್ಷಿ, ರಾಮಚಂದ್ರ ನಾಯ್ಕ್, ನೇತ್ರಾವತಿ ಮಡಿವಾಳ್ ಉಪಸ್ಥಿತರಿದ್ದರು. ನಾಗರಿಕರಾಗ ನಾವು ಅವತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಬ್ರಿಟಿಷ್ ವಿರುದ್ಧ. ಇವತ್ತು ನಮ್ಮ ಬದುಕಿಗೋಸ್ಕರ ನಮ್ಮ ಬದುಕಿನ ಭರವಸೆಗಳನ್ನು ಕಳ್ಕೊಂಡು ನಾವು ಹೋರಾಟ ಮಾಡಬೇಕು. ಯಾರ ವಿರುದ್ಧ ಹೋರಾಟ ಮಾಡಬೇಕು? ನಮ್ಮವ್ರ ವಿರುದ್ಧ, ನಮ್ಮ ಅಧಿಕಾರಿಗಳ ವಿರುದ್ಧ, ನಮ್ಮ ಜನಪ್ರತಿನಿಧಿ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಆದರೆ ನಮ್ಮ ಧ್ವನಿನ ಒಂದು ಹಂತ ಹಂತವಾಗಿ ಕಸಿತಾ ಇದ್ದಾರೆ. ಆ ಕಸಿಯ ಕೆಲಸ ಮಾಡಬಾರ್ದು. ಸರ್ಕಾರ ಅಂತ ಹೇಳಿದ್ರೆ ಜನ 5 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮತದಾನ ಕೇಳ್ತಾ ಬರ್ತಾರೆ. ಆ ಮತದಾನ ಕೊಡುವಂಥ ಮತಪ್ರಭುನೇ ಇವತ್ತು ಸಂಕಷ್ಟ ಸ್ಥಿತಿಗೆ 5 ವರ್ಷ ಅಧಿಕಾರ ಕೊಟ್ಟ ನಂತರ ಅಧಿಕಾರ ತಗೊಂಡು ಇವರು ತಮ್ಮ ಕರ್ತವ್ಯವನ್ನು ಮರೆತು ಮತ್ತು ಉಳಿದ ಎಲ್ಲ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಳಕೆ ಮಾಡಿಕೊಂಡು ಸಮಗ್ರವಾದಂಥ ಶಿರಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗತ್ಯ ಕಾಮಗಾರಿಗಳನ್ನು ಪೂರೈಸಿರ್ತೀವಿ. ಅದೇ ರೀತಿ ಹೆಚ್ಚಿನ ಸರ್ಕಾರದ ಅಭಿವೃದ್ಧಿ, ಸರ್ಕಾರ ಹಣ ಹೆಚ್ಚಿನದಾಗಿ ಕೊಡಬೇಕು ಅಂತ ಈಗಾಗಲೇ ನಾವೆಲ್ಲ ಸರ್ಕಾರ ಮುಂದೆ ಮನವಿನ ಸಲ್ಲಿಸಿ ಬಂದಿರೋಂಥ ಕಾಮಗಾರಿಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿರ್ತೀವಿ. ಕೊನೆಯ ಒಂದು ಮೀಟಿಂಗ್ ಆಗಿರೋದ್ರಿಂದ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಸಮಾಜಕ್ಕೆ ನಮ್ಮ ಕೆಲಸ ಕಾರ್ಯಗಳು ಏನು ಆಗಿದೆ, ಏನು ಮಾಡಿದ್ವಿ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು. ನಮ್ಮ ಜವಾಬ್ದಾರಿಯನ್ನು ಅದನ್ನು ತಿಳಿಸುವಂಥ ಕಾರ್ಯನ ಮಾಡ್ತಾ ಇದ್ದೀವಿ. ಎಲ್ಲ ವಾರ್ಡ್ಗಳು ಸಮಾನವಾಗಿ ಹಂಚಿಕೆಯನ್ನು ಮಾಡಿಕೊಂಡು ಎಲ್ಲ ಕಡೆನೂ ಕೆಲಸವನ್ನು ಮಾಡಿ ಒಂದು ಹಂತದಲ್ಲಿ ಪೂರ್ಣಗೊಳಿಸ್ತೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಾವು ಎಷ್ಟೇ ಕೆಲಸವನ್ನು ಮಾಡ್ತಾ ಇದ್ರು ಸಹಿತ ಸರ್ಕಾರದ ಕೆಲವೊಂದಿಷ್ಟು ಕಾನೂನಿನ ಇದರಿಂದ ಪಂಚಾಯತಿಗಳಿಗೆ ಸಹಕಾರ ಆಗ್ತಾ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಈಗಾಗಲೇ ಗ್ರಾಮ ಪಂಚಾಯತ್ ಅವಧಿ ಮುಗಿದಿದೆ. ಆದರೆ ತಕ್ಷಣ ಇಲ್ಲಿ ಚುನಾವಣೆ ಆಗಬೇಕಾಗಿತ್ತು. ಆದರೆ ಸರ್ಕಾರ ಈವರೆಗೂ ಸಹಿತ ಚುನಾವಣೆಯನ್ನು ಘೋಷಣೆ ಮಾಡಲಿಲ್ಲ ಅಥವಾ ಮೀಸಲಾತಿಯನ್ನು ಪ್ರಕಟ ಮಾಡಲಿಲ್ಲ. ಮುಂದೆ ಆಡಳಿತಾಧಿಕಾರಿಯನ್ನು ನೇಮಿಸ್ತಾ ಒಂದು ಅವಕಾಶವನ್ನು ಮಾಡ್ತಾರೆ. ಆದರೆ ಆ ರೀತಿ ಮಾಡಬಾರ್ದು. ಈಗಿರುವ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನೇ ಮುಂದುವರಿಸಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಯಾಕೆಂದರೆ ಹಿಂದೆ ಅನೇಕ ಉದಾಹರಣೆಗಳಿದೆ. ಸರ್ಕಾರ ಅಂದರೆ ಚುನಾವಣೆ ಅಂದರೆ ಜನಪ್ರತಿನಿಧಿಗಳ ಅವಧಿಯನ್ನು ಮುಂದುವರಿಸಿದ ಉದಾಹರಣೆಗಳಿವೆ. ಅದನ್ನು ಆಧಾರ ಇಟ್ಟುಕೊಂಡು ಮುಂದೆ ಬರುವ ದಿನಗಳ ಒಳಗಾಗಿ ಇಲೆಕ್ಷನ್ ಅಂದರೆ ಚುನಾವಣೆ ನಡೆಯುವ ಪೂರ್ವದಲ್ಲಿ
ಈಗಿರುವ ಚುನಾಯಿತ ಪ್ರತಿನಿಧಿಗಳನ್ನೇ ಮುಂದುವರಿಸಿ ಅವ್ರ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆಗಳ ಅಥವಾ ಸರ್ಕಾರ ಬಂದಿರುವ ಹಣವನ್ನು ಸದುಪಯೋಗ ಪಡೆದುಕೊಳ್ಳಲು ಸಹಕರಿಸುವಂತೆ ಸರ್ಕಾರವನ್ನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಾವು ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ನಮ್ಮ 5 ವರ್ಷದಲ್ಲಿ ನಾವು ಬಡವರಾಗಿ 150 ಆಶ್ರಯ ಬಸವಸತಿ ಯೋಜನೆಯಲ್ಲಿ ಮನೆಯನ್ನ ವಿತರಣೆ ಮಾಡಿ ಅದನ್ನ ಸಾಧಾರಣ 90ರಷ್ಟು ಈಗಾಗಲೇ ನಾವು ಕೊನೆಯ ಮುಖ್ಯ ಹಂತದಲ್ಲಿ ಬಂದಿದ್ದೇವೆ. ನಮ್ಮಲ್ಲಿ ಅನೇಕ ಮನೆಯ ಸಮಸ್ಯೆಗಳಿತ್ತು, ಆದರೆ ನಾವು 90ರಷ್ಟು ಬಗೆಹರಿಸಿದ್ದೇವೆ ಹೇಳಲಿಕ್ಕೆ ನಮಗೆ ನಮ್ಮ ಸದಸ್ಯರ ಎಲ್ಲ ಪರಿಶ್ರಮ ಅದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ 150 ಮನೆಯನ್ನ ನಾವು ಒಂದು ಪಂಚಾಯತ್ನಲ್ಲಿ ನಾವು ಆರ್ಕೆ ಅಭಿವೃದ್ಧಿಪಡಿಸಿರೋದು ಅಂತ ದೊಡ್ಡದಾಗ್ತದೆ. ಯಾಕೆಂದ್ರೆ ಹಿಂದೆಲ್ಲ ಒಂದು 5-10 ಮನೆ ಬರ್ಬೇಕಾದ್ರೆ ಭಾರಿ ಸಾಹಸವನ್ನ ಪಡ್ಬೇಕಾಗಿತ್ತು. ಯಾಕೆ ಜನ ಅಷ್ಟು ಇದಿದ್ರು, ಬಡವರಿದ್ರು. ಆದ್ರೆ ಇವತ್ತು ನಾವು ಅದನ್ನ ಪೂರೈಸಿದ್ದೇವೆ. ಜೊತೆಯಲ್ಲಿ ಬಂದಿರುವ ಅನುದಾನ 15ನೇ ಹಣಕಾಸು ಇರ್ಬೋದು, ರಾಜ್ಯ ಸರ್ಕಾರದ ಇಸ್ರೋ ಅಭಿವೃದ್ಧಿಗೆ ಸಂಬಂಧಪಟ್ಟ ಅನುದಾನ ಇರ್ಬೋದು, ಇನ್ನಿತರ ಎಲ್ಲ ಜಲಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು 5 ವರ್ಷದಲ್ಲಿ ಪೂರೈಕೆ ಮಾಡಿದ್ದೇವೆ. ಒಂದು ಸ್ವಲ್ಪ ಅಡೆತಡೆಗಳು ಇರಬಹುದು, ಅದು ನಾವು ಪೂರ್ತಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಯಾವುದು 100ಕ್ಕೆ 100 ಮಾಡ್ತೇವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವತ್ತು ಅಭಿವೃದ್ಧಿ ನಿಂತ ನೀರಲ್ಲ, ಅದು ಯಾವತ್ತು ನಡೀತಾನೆ ಇರ್ತದೆ. ಹಾಗಾಗಿ ಆದ್ರೆ ನಮ್ಮ ಎಲ್ಲ 4 ವಾರ್ಡ್ಗಳನ್ನು ಸಹಿತ ಕುಡಿಯುವ ನೀರಿನ ಸಮಸ್ಯೆಯನ್ನ ನಾವು ಸಾಧ್ಯತೆ ಆಗಿದ್ದ ಮಟ್ಟಿಗೆ ಬಗೆಹರಿಸಿದ್ದೇವೆ. ಇನ್ನು ಸ್ವಲ್ಪ ಮಟ್ಟಿನ ಇದೆ, ಮುಂದಿನ ದಿನದಲ್ಲಿ ಅದನ್ನು ಸಹಿತ ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಅವಧಿ ಇದ್ದು ಸಹಿತ ನಮ್ಮ ಇರುವಂತಹ 9 ಜನ ಸಹಕಾರ ಸದಸ್ಯರ ಹೊಂದಾಣಿಕೆಯಿಂದ ನಾವು ಎಲ್ಲೂ ಅದನ್ನ ಸ್ಪರ್ಧೆಯಾಗಿ ಬಗೆಹರಿದೆ ಅವಿರೋಧವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರೂ ಸಹಿತ ನಾವು ಸಹಕಾರದಿಂದ ನಮ್ಮ ಈ ಪಂಚಾಯತವನ್ನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಹಕಾರದಿಂದ ಒಗ್ಗೂಡಿ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಕೆಲಸವನ್ನು ಸಹಿತ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನು ನಾವು ಕೊಡಬೇಕು ತಮ್ಮ ಮೂಲಕ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ತಮ್ಮ ಮೂಲಕ ಕರೆದು ನಾವು ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಕೆಲಸದ ಒಂದು ವಿಷಯವನ್ನ ತಾವು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.